ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನೋಡಿ ನಮ್ಮ ರೂಮ್ನ ವ್ಯೂ ಹೇಗಿದೆ ಅಂತ. ಟೈಮ್ ಅಂತೂ ಮಧ್ಯಾಹ್ನ ಆಗಿಬಿಟ್ಟಿದೆ ಗುರು. ನೋಡಿ 12 ಗಂಟೆ 10 ನಿಮಿಷ ಆಗಿದೆ. ನಾವಂತೂ ಇನ್ನೂ ಊಟ ಇಲ್ಲ, ಏನೂ ಇಲ್ಲ. ಇವಾಗ ಬಂದಿದ್ವಿ. ಬ್ಲಿಂಕೆಟಿಂದ ಒಂದು ಆರ್ಡರ್ ತರಿಸ್ಕೊಂಡಿದ್ವಿ. ಶಿಮ್ಲಾ ಮಿರ್ಚಿ, ಮೊಸರು, ಮೊಟ್ಟೆ ಮತ್ತು ಬಾಳೆಹಣ್ಣು. ಬನ್ನಿ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ. ಫೈನಲಿ ಮೊಟ್ಟೆ ತಂದು ಕುದಿಯೋಕ್ಕೆ ಇಟ್ಟಿದ್ವಿ, ಮತ್ತು ಈ ಕಡೆ ರೈಸ್ ಇಟ್ಟಿದ್ವಿ. ಅಡುಗೆ ಅಂತೂ ರೆಡಿ ಆಗ್ತಿದೆ. ಬನ್ನಿ ನಾವು ಫ್ರೆಶ್ ಆಗೋಣ. ಇವಾಗ ಟೈಮ್ ಆಗ್ಯದ್ರಿ 5 ಗಂಟೆ 44 ನಿಮಿಷ. ಮಳೆ ನೋಡಿದ್ರೆ ಹೊಡೆಯಕತ್ತದ್ರಿ. ನಾನು ನೋಡಿದ್ರೆ ಗಾಡಿ ಸೈಡಿಗೆ ಹಾಕೊಂಡು ಇಲ್ಲೇ ಕೂತ್ಬಿಟ್ಟಿದ್ದೀನಿ. ಎದುರುಗಡೆ ಇರೋ ಗಾಡಿನೂ ಕಾಣ್ತಿಲ್ಲ, ಆ ಥರ ಮಳೆ ಜಜ್ತಿದೆ ನೋಡ್ಬೋದು. ಟೈಮ್ ಆಗಿದೆ 6 ಗಂಟೆ 9 ನಿಮಿಷ. ಇವಾಗ ಹುಳಿ ಮಾವುದಿಂದ ಒಂದು ಆರ್ಡರ್ ಕೊಟ್ಟಿದ್ದಾನೆ ಈಜಿಪುರಕ್ಕೆ. ಬನ್ನಿ ತೊಗೊಂಡೋಗೋಣ. ಅಂತೂ ಇಂತೂ ಕಸ್ಟಮರ್ ಲೊಕೇಶನ್ಗೆ ಬಂದಿದ್ವಿ. ಹುಳಿ ಮಾವುದಿಂದ ಈಜಿಪುರ ಕೊಟ್ಟಿದ್ದ. ಕೊನೆಗೂ ಈಜಿಪುರ ಬಂದ್ವಿ. ನೋಡೋಣ ಎಷ್ಟು ದುಡ್ಡು ಕೊಟ್ಟಿದ್ದಾನೆ ಅಂತ. 353 ರುಪೀಸ್ ಕೊಟ್ಟಿದ್ದಾನೆ ಗುರು. ಕಂಪ್ಲೀಟ್ ಮಾಡೋಣ ಮತ್ತೆ ಹೋಗೋಣ ನೆಕ್ಸ್ಟ್ ಆರ್ಡರ್ಗೆ. ಇದೆ 7 ಗಂಟೆ 28 ನಿಮಿಷ. ಇನ್ನೊಂದು ಆರ್ಡರ್ ಕೊಟ್ಟಿದ್ದಾನೆ ಈಜಿಪುರದಿಂದ ವೈಟ್ಫೀಲ್ಡು. ಬನ್ನಿ ತಗೊಂಡೋಗೋಣ. ಟೈಮ್ ಆಗಿದೆ 8 ಗಂಟೆ 31 ನಿಮಿಷ. ನನ್ನ ಹತ್ರ ನೋಡಿದರೆ CNG ಪೆಟ್ರೋಲ್ ಎರಡೂ ಖಾಲಿ ಆಗಿದೆ. ವೈಟ್ಫೀಲ್ಡ್ ಹತ್ರ ಇದ್ದೀನಿ. ಇಲ್ಲೇ CNG ಮತ್ತು ಪೆಟ್ರೋಲ್ ಹಾಕ್ಕೊಳ್ಳೋಣ. ಹೂಡಿ ಹತ್ರ ಇರೋ CNG ಪಂಪಿಗೆ ಬಂದಿದ್ರಿ, HP ಪೆಟ್ರೋಲ್ ಪಂಪಿಗೆ. ಅವ್ರು ನೋಡಿದರೆ ಬೋರ್ಡ್ ಹಾಕ್ಯವ್ರೆ CNG ಇಲ್ಲ ಅಂತೇಳಿ. ಏನು ಮಾಡೋದು ಗುರು, 2-2.5 ಕಿಲೋಮೀಟ್ರಿಂದ ಬಂದೆ, ಆದರೂ ಇಲ್ಲ ಅಂತೆ. ನಾನು ಮಾಡಿದರೆ ಎರಡೂ ಖಾಲಿ ಆಗಿಬಿಟ್ಟಿದೆ, CNGನೂ ಪೆಟ್ರೋಲ್ನು. ನೋಡೋಣ ಶಾಂತಿ ನಿಕೇತನ ಹತ್ರ ಇರೋ ಪೆಟ್ರೋಲ್ ಪಂಪಿಗೆ ಹೋಗೋಣ. ಅಲ್ಲಾದರೂ ಸಿಗುತ್ತೇನೋ ನೋಡೋಣ. ಶಾಂತಿ ನಿಕೇತನ ಮಾಲ್ ಹತ್ರ ಇರೋ CNG ಪಂಪಿಗೆ ಬಂದೆ. ಇಲ್ಲಾದರೂ CNG ಇದೆ ಗುರು. ಸ್ವಲ್ಪ ಗಾಡಿಗಳಿದ್ದಾವೆ ಅಷ್ಟೇ. ಸ್ವಲ್ಪ ಗಾಡಿಗಳಾದಮೇಲೆ ಪಾಳಿ ಬರುತ್ತೆ. ಒಂದು 10-12 ಗಾಡಿಗಳಿದ್ದಾವೆ. ಒಂದು 15 ನಿಮಿಷದಲ್ಲಿ ಬರುತ್ತೆ ಅಂತ ಅನಿಸುತ್ತೆ. ನೋಡೋಣ, ವೆಯ್ಟ್ ಮಾಡೋಣ. ಮತ್ತೇನು ಮಾಡೋಕ್ಕಾಗುತ್ತೆ. CNG ಗಾಡಿ ತಗೊಂಡು ತುಂಬ ಕಷ್ಟ ಅಂದರೆ ಕಷ್ಟ ಅನುಭವಿಸುತ್ತೇವೆ ಗುರು. ಸಿಟಿಯಲ್ಲಿ ಹೋಗಬೇಕಾದ್ರೆ CNG ನೋಡ್ಕೊಂಡು ಹೋಗಬೇಕು. ಸಿಟಿ ಒಳಗಡೆ ಬಂದರೆ CNG ಸಿಗಲ್ಲ. CNG ಸಿಕ್ಕರೂ ಉದ್ದನೇ ಲೈನ್ ಇರುತ್ತೆ. ಈಗ ನೋಡಿ ಪೀಕ್ ಅವರ್ ಆಗಿದೆ. ಟೈಮ್ ನೋಡಿ 8 ಗಂಟೆ 48 ನಿಮಿಷ ಆಗಿದೆ. ಪೀಕ್ ಅವರ್ ಅಂದರೆ ಆರ್ಡ್ರ್ ಚೆನ್ನಾಗಿ ಕೊಡ್ತಿರ್ತಾನೆ ಈ ಹೊತ್ತಲ್ಲಿ. ಇವಾಗ ಆರ್ಡ್ರ್ ಹೊಡಿಬೇಕು, CNG ಹಾಕೊಳ್ಳೋಕೆ ಲೈನಲ್ಲಿ ನಿಂತ್ಕೋಬೇಕು. ಬಂದೇ ಗೊತ್ತಾಗ್ತಿಲ್ಲ. ಯಾಕಾರ ತೊಗೊಂಡಪ್ಪ CNG ವೆಹಿಕಲ್ಲು ಅಂತ ಅನ್ನಿಸ್ತಿದೆ. ಏನು ಮಾಡೋಕ್ಕಾಗಲ್ಲ ಇವಾಗ. ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ CNG ಹಾಕ್ಕೊಂಡು ನೆಕ್ಸ್ಟ್ ಆರ್ಡರ್ ಗೇಮ್. ಅರ್ಧ ಗಂಟೆಗಳ ಕಾಲ ಅಂತೂ ಇಂತೂ ವೆಯ್ಟ್ ಮಾಡಿದ ಮೇಲೆ ಪಾಳಿ ಅಂತೂ ಬಂತು ಗುರು. ನಡೀರಿ ಹಾಕೊಳ್ಳೋಣ. ಹಾಕೊಂಡು CNG ಫಿಲ್ ಮಾಡ್ಕೊಳ್ಳೋಣ. ಎಸ್ ಊಬರಿಂದ ಒಂದು ಆರ್ಡರ್ ಕೊಟ್ಟಿದ್ದ ಶಾಂತಿ ನಿಕೇತನಿಂದ ಸರ್ಜಾಪುರಲ್ಲಿರೋ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗೆ. ಫೈನಲಿ ಬಂದು ರೀಚ್ ಆಗಿದ್ದಾಯಿತು. ನೋಡೋಣ ಎಷ್ಟು ದುಡ್ಡು ಕೊಟ್ಟಿದ್ದಾನೆ ಅಂತ. 473 ರುಪೀಸ್ ಕೊಟ್ಟಿದ್ದಾನೆ ಗುರು. ಕಂಪ್ಲೀಟ್ ಮಾಡೋಣ ಮತ್ತೆ ಹೋಗೋಣ ನೆಕ್ಸ್ಟ್ ಆರ್ಡರ್ಗೆ. ಬನ್ನಿ. ಆಗಿದೆ 10 ಗಂಟೆ 52 ನಿಮಿಷ. ಇದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. ಎಷ್ಟೊತ್ತಿಂದ ಅರ್ಧ ಗಂಟೆ ಮೇಲ್ಗಡೆ ಆಯಿತು. ಒಂದು ಆರ್ಡ್ರ್ ಕೊಡೋಕತ್ತಿಲ್ಲ. ನಾವು ಏನು ಮಾಡೋದಪ್ಪ ಈಗ. ಟೈಮ್ ಬೇರೆ ಜಾಸ್ತಿ ಆಗ್ಯದ. 11 ಗಂಟೆ ಸನಿ ಆಗ್ತಾ ಬರ್ತಿದೆ. ನೋಡೋಣ, ಸರ್ಜಾಪುರ ಸಿಗ್ನಲ್ ಕಡೆಗೆ ಹೋಗೋಣ ಅಂತ ಅನ್ನಿಸ್ತಿದೆ ನನಗೆ. ನೋಡ್ರಿ, ಲೆಟ್ಸ್ ಗೋ. ಹೋಗ್ಬಿಡೋಣ. ಇಲ್ಲಿ ನಿಂತ್ಕೊಂಡು ವೇಸ್ಟ್ ಅಂತ ಅನ್ನಿಸ್ತಿದೆ. ಯಾವುದಾದ್ರೂ ಕೊಡ್ತಾನೇನೋ, ಇಷ್ಟೊಂದು ಅಪಾರ್ಟ್ಮೆಂಟ್ಸ್ ಇದೆಯಲ್ಲ ಅಂತ ಬಂದೆ. ಆದರೆ ಯಾವುದೂ ಕೊಡ್ತಿಲ್ಲ ಗುರು ಆರ್ಡರ್. ಸರ್ಜಾಪುರ್ ಸಿಗ್ನಲ್ ರೋಡಲ್ಲಿ ತುಂಬ ಹೊತ್ತಿಂದ ನಿಂತಾದ್ಮೇಲೆ ಒಂದು ಆರ್ಡರ್ ಕೊಟ್ಟ. ಕೊಡ್ತಿಯಿಂದ JP ನಗರ್ ಕೊಟ್ಟಿದ್ದಾನೆ. ಬನ್ನಿ ಹೋಗೋಣ. ಸರ್ಜಾಪುರಿಂದ ಕಸ್ಟಮರ್ನ ತೊಗೊಂಡು ಬಂದಾಯಿತು JP ನಗರಕ್ಕೆ. ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಜಸ್ಟ್ ಡ್ರಾಪ್ ಮಾಡಿದೆ. ನೋಡೋಣ ಎಷ್ಟು ಕೊಟ್ಟಿದ್ದಾನೆ ಕ್ಯಾಶ್ ಅಂತ. 427 ರುಪೀಸ್ ಕೊಟ್ಟಿದ್ದಾನೆ ಗುರು. ಕಂಪ್ಲೀಟ್ ಮಾಡೋಣ ಮತ್ತೆ ಹೋಗೋಣ ನೆಕ್ಸ್ಟ್ ಆರ್ಡರ್ಗೆ. ಯಾವ್ದು ಆರ್ಡರ್ ಕೊಡ್ತೀನಿ. JP ನಗರದಿಂದ ಕಾಡುಬಿಸಿನಳ್ಳಿಗೆ ಒಂದು ಆರ್ಡರ್ ಕೊಟ್ಟಿದ್ದ. ಜಸ್ಟ್ ಕಸ್ಟಮರ್ ಲೊಕೇಶನ್ಗೆ ರೀಚ್ ಆದೆ. ಡ್ರಾಪ್ ಮಾಡೋಣ. ನೋಡೋಣ ಎಷ್ಟು ದುಡ್ಡು ಕೊಡ್ತಾನೆ ಅಂತ. 310 ರುಪೀಸ್ ಕೊಟ್ಟಿದ್ದಾನೆ ಗುರು. ತೋರಿಸುವಾಗ 350 ತೋರಿಸಿದ್ದ, ಬಟ್ ಕ್ರೆಡಿಟ್ಸ್ ಅಂತ ಏನೋ ಬಂದಿದೆ. ಅಡ್ಜಸ್ಟ್ ಮಾಡಿದ್ದಾನೆ ಅಂತ ಅನ್ಸುತ್ತೆ ದುಡ್ಡು.
ಟ್ರಿಪ್ನ ಕಂಪ್ಲೀಟ್ ಮಾಡೋಣ, ಹೋಗೋಣ. ಮತ್ತು ಟೈಮ್ ನೋಡಿದರೆ 3 ಗಂಟೆ 45 ನಿಮಿಷ ಆಗಿದೆ. ಇಷ್ಟೊತ್ತಲ್ಲಿ ಊಟ ಮಾಡಿ ಹಾಕ್ತಿದ್ದಾರೆ ಗುರು, ಪಾಪ ಅವ್ರಿಗೆ ಪುಣ್ಯ ಬರಲಿ. ದೋಸೆ ಮಾಡ್ತಿದ್ದಾರೆ, ದೋಸೆ ಹಾಕ್ಕೊಂಡು ತಿಂದೆ ನಾನು ಸಹ. ಗಾಡಿನ ಅಲ್ಲಿ ನಿಲ್ಲಿಸಿದ್ದೀನಿ, ನಡೀರಿ ಇವಾಗ. ನಿದ್ದೆ ಬರ್ತಿದೆ ತುಂಬ ಅಂದರೆ ತುಂಬ. ನನ್ನ ಗಾಡಿ ಎಲ್ಲಿದೆ, ನಮಗೂ ಸ್ವಲ್ಪ ನಿದ್ದೆ ಬರ್ತಿದೆ. ಎಲ್ಲರ ಸೈಡಿಗೆ ಹಾಕ್ಕೊಂಡು ಮಲ್ಕೊಂಡ್ಬಿಡು. ರಾತ್ರಿ ಆಗಿದೆ 3 ಗಂಟೆ 38 ನಿಮಿಷ. ನನಗಂತೂ ತುಂಬ ಅಂದರೆ ತುಂಬ ನಿದ್ದೆ ಬರ್ತಿದೆ. ಹೋಗೋಣ ಫ್ರೆಂಡ್ಸ್, ಇವಾಗ ಎಲ್ಲಾದರೂ ಗಾಡಿ ಸೈಡಿಗೆ ಹಾಕ್ಕೊಳ್ಳೋಣ, ಗಾಡಿ ಸೈಡಿಗೆ ಹಾಕ್ಕೊಂಡು ಮಕ್ಕೊಂಡ್ಬಿಡೋಣ. ಮತ್ತೇನಿಲ್ಲ.